ಹಲೋ. ಹಾಂ, ಈಗ ನಮ್ಮ ಪಿ ಎ ಅವರು ಅಟೆಂಡ್ ಮಾಡ್ತಾರೆ. ಓಕೆ, ಹಾಂ ಸರಿ. ಅಂಕಲ್. ಹಾಂ, ಬರಪ್ಪ, ಕೂತ್ಕೋ. ಹುಡುಗಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ನಾನು ಆ ವಿಷಯ ಮಾತಾಡೋಣ ಅಂತಾನೆ ಬಂದೆ ಅಂಕಲ್. ಏನಪ್ಪ ಮಾತಾಡೋದು? ನೀನು ಎಲ್ಲ ಕಡೆ ಹುಡುಕ್ಸಿದ್ಯಾ, ನಾನು ಎಲ್ಲ ಕಡೆ ಹುಡುಕ್ಸಿದ್ದೀನಿ. ಯಾರು ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು, ಎಲ್ಲಿಟ್ಟಿದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಹೀಗಿದ್ದಾಗ ಏನು ಮಾತಾಡುತ್ತೆ ಹೇಳು? ಸುಮ್ಮನೆ ನಮ್ಮ ಸಮಾಧಾನಕ್ಕೆ ನಾವು ಮಾತಾಡ್ಕೋಬೇಕಷ್ಟೆ. ಸ್ವಲ್ಪ ನನಗೂ ಮಾತಾಡಕ್ ಬಿಟ್ರೆ ಬಂದಿರೋ ವಿಷಯ ಹೇಳ್ತೀನಿ ನಾನು. ಸರಿ ಹೇಳಪ್ಪ, ಏನು ವಿಷಯ? ದಿಯಾ ಸಿಕ್ಕಿದ್ದಾಳೆ. ಹೌದಾ? ಸಿಕ್ಕಿದ್ದಾಳ? ಬರೀ ಸಿಕ್ಕಿರೋದಷ್ಟೇ ಅಲ್ಲ ಅಂಕಲ್, ನಿಮ್ಮನ್ನ ಮೀಟ್ ಮಾಡ್ಸಕ್ಕೆ ಕರ್ಕೊಂಡೇ ಬಂದಿದ್ದೀನಿ ಅವಳನ್ನ. ಕರ್ಕೊಂಬಂದು ಹೊರಗಡೆ ಕುಂಡಿಸಿದೀಯಾ? ಒಳಗಡೆ ಕರ್ಕೊಂಬರುತ್ತಾನೆ. ಹೋಗಿ ಕರ್ಕೊಂಬ. ಬಂದ. ಅಂಕಲ್, ದಿಯಾ ಆ್ಯಂಡ್ ದಿಯಾ ಅವರೇ ನಮ್ಮ ವಿಲನ್ ಅಂಕಲ್. ಸಾರಿ ನಾನು ಹೇಳ್ತಿರ್ಲಿಲ್ವಾ, ರಾಜೇಂದ್ರ ಭೂಪತಿ ಅವರು ನನ್ನ ವೆಲ್ ವಿಷರ್. ಅವ್ರು ಇರ್ಲಿ ಬಿಡಪ್ಪ, ನಮ್ಮ ನಡುವೆ ಯಾಕೆ ಫಾರ್ಮಾಲಿಟೀಸು? ನೀನು ಬೇಕಾದ್ರೆ ವಿಲನ್ ಅಂಕಲ್ ಅಂತ ಕರಿಯಮ್ಮ, ನನಗೇನು ಬೇಜಾರಿಲ್ಲ. ಆಗಲ್ಲ ಅಂಕಲ್, ಹೊಸದಾಗೊಬ್ರನ್ನ ಕರ್ಕೊಂಬಂದು ಅವ್ರ ಮುಂದೆ ನಿಮ್ಮನ್ನ ವಿಲನ್ ಅಂಕಲ್ ಅನ್ನಲ್ಲ, ಅದಕ್ಕೆ. ಇರ್ಲಿ ಬಿಡು, ಈಕೆ ನಿನ್ನ ಹುಡುಗಿ ಅಂದಮೇಲೆ ನಮ್ಮ ಟೀಮೇ ತಾನೆ. ಕೂತ್ಕೋ. ನಮ್ಮ ಜೈ ನಿನ್ನ ಬಗ್ಗೆ ತುಂಬ ಹೇಳಿದ್ದಾನೆ ಕಡಮ್ಮ. ಅಂತೂ ಈಗ ನಿನ್ನ ನೋಡೋ ಮುಹೂರ್ತ ಕೂಡ ಬಂತು ನೋಡು. ನನಗೂ ನಿಮ್ಮ ಬಗ್ಗೆ ಹೇಳಿದ್ದಾರೆ. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯಿತು. ಅಂದಾಗೆ ನಿನ್ನ ಯಾರು ಅರೆಸ್ಟ್ ಮಾಡಿದ್ರು? ಯಾವ ಸ್ಟೇಷನ್ನು? ಅದೊಂದು ದೊಡ್ಡ ಕತೆ ಅಂಕಲ್. ಅದನ್ನು ನೆನ್ಪು ಮಾಡ್ಕೊಳ್ಳೋದಕ್ಕೂ ನನಗಿಷ್ಟ ಇಲ್ಲ. ಇನ್ಫ್ಯಾಕ್ಟ್ ಅದ್ರ ಬಗ್ಗೆ ಮಾತಾಡೋದು ಕೂಡ ನನಗೆ ಮನಸ್ಸಿಲ್ಲ. ಇನ್ನೊಂದು ದಿನ ಯಾವಾಗಲಾದರೂ ನನ್ನ ಮನಸ್ಸು ಸರಿ ಹೋದ್ಮೇಲೆ ಹೇಳ್ತೀನಿ. ಪರವಾಗಿಲ್ಲಮ್ಮ, ಹಾಗೆ ಸುಮ್ಮನೆ ಕೇಳಿದೆ. ನಿನ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಅವಾಗ ಹೇಳು. ನಿನಗೇನು ತೊಂದರೆ ಇಲ್ಲ ತಾನೆ? ಇಲ್ಲ ಅಂಕಲ್, ನಾನು ಆರಾಮಾಗಿದ್ದೀನಿ. ಅಷ್ಟಾದ್ರೆ ಸಾಕು ಬಿಡು. ಅಂದಾಗೆ ನಿನ್ನ ಹೆಸರು ದಿಯಾ ಅಲ್ಲ? ಜೈ ನಿನ್ನ ಬೇಬಿ ಬೇಬಿ ಅಂತ ಹೇಳ್ಬಿಟ್ಟು ಅದೇ ನನ್ನ ತಲೆಯಲ್ಲಿ ಕೂತ್ಕೊಂಡ್ಬಿಟ್ಟಿದೆ. ನಿನ್ನ ನಿಜವಾದ ಹೆಸರೇ ಮರ್ತೋಗ್ಬಿಟ್ಟಿದೆ ನನಗೆ. ನನಗೊಬ್ಳು ಮಗಳಿದ್ಲು, ಹೊಡಿತಿದ್ರೆ ನಿನ್ನಷ್ಟೇ ದೊಡ್ಡವಳಾಗಿರೋಳು. ನಿನ್ಗೆ ಎಷ್ಟು ವಯಸ್ಸಮ್ಮ? ಓ, ಹೆಣ್ಮಕ್ಳ ವಯಸ್ಸನ್ನ ಕೇಳಬಾರ್ದು, ಏನೋ ಸಲಿಗೆ ಅಂತ ಕೇಳ್ತಾ ಇದ್ದೀನಿ. ಎಷ್ಟು ವಯಸ್ಸು? 25 ವರ್ಷ ಅಂಕಲ್. 25 ವರ್ಷ.